ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಆಲ್ಮೋಸ್ಟ್ 2 ಮಂತ್ ಆಯಿತು ಅನ್ಕೋತೀನಿ. 2 ಮಂತ್ ಆದಮೇಲೆ ಇವತ್ತಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಹೊಸ ಮನೆಗೆ ಬಂದ್ವಿ. ಹೊಸ ಮನೆಗೆ ಬಂದು ಆಲ್ಮೋಸ್ಟ್ 4 ಮಂತ್ ಆಯಿತು. 4 ಮಂತ್ ಆಗಿ ಈ ಮನೆಗೆ ಬರೋಕ್ಕೆ ಕಾರಣನೇ ನಮ್ಮ ಅತ್ತೆ ಮಾವನಿಗೋಸ್ಕರ ನಾವು ಈ ಮನೆಗೆ ಬಂದಿದ್ದು. ಬಟ್ ಏನೇನೆಲ್ಲ ಚೇಂಜಸ್ ಆಗೋಯಿತು. 3 ಇಯರ್ಸ್ ಜೊತೆಗಿರ್ತೀನಿ ಅಂತ ಬಂದವರು 3-4 ಮಂತ್ಗೆ ನಮ್ಮ ಜೊತೆನೇ ಇಲ್ಲ. ಆ ಥರ ಎಲ್ಲ ಆಗೋಯಿತು. ಏನೇನಾಯಿತು ಅನ್ನೋದೆಲ್ಲ ಅಪ್ಡೇಟ್ನ ಆದರೆ ಈ ವಿಡಿಯೋದಲ್ಲೇ ಹೇಳ್ತೀನಿ, ಇಲ್ಲಾಂದರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಇವತ್ತು ಮಾರ್ನಿಂಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ನಾನು ನೈಟ್ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಗ್ತಾ ಇದ್ದೆ. ನಿನ್ನೆ ಪಾತ್ರೆ ತೊಳಿಲಿಲ್ಲ. ನಿನ್ನೆ ನಮ್ಮ ಕಡೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು, ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ವಾ, ಸಖತ್ ಕೋಲ್ಡ್ ಬರ್ತಾಯಿತ್ತು ನೀರು. ಹಾಗಾಗಿ ನೈಟ್ ನಂಗೆ ಪಾತ್ರೆ ತೊಳೆಯೋಕ್ಕಾಗಲಿಲ್ಲ. ಇನ್ನೇನು ಬೆಳಗ್ಗೆ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಅದೇ ಇವಾಗ ತೊಳಿತಾ ಇದ್ದೀನಿ. ಇನ್ನೇನು ಅಷ್ಟೊಂದೇನು ಪಾತ್ರೆ ಇರಲಿಲ್ಲ, ನೈಟ್ ಊಟ ಮಾಡಿದ್ದು ಮಾತ್ರ ಇದ್ದಿದ್ದು. ಮತ್ತು ಸೌಟ್ಗಳು ಅದು ಇದು ಅಂತೆಲ್ಲ ಇತ್ತಲ್ಲ, ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ. ಹಾಗೆ ಒಂದು ಸೋಪಿನ ಬಾಕ್ಸ್ ತರಿಸ್ದೆ ಲಿಕ್ವಿಡೋಗೆ, ಚೆನ್ನಾಗಿರುತ್ತೆ. ಒಂದು ಕಪ್ಪಲ್ಲಿ ಹಾಕಿ ಇಟ್ಕೊಂಡು ಡಿಶ್ ವಾಶ್ ಮಾಡೋಕ್ಕಿಂತ ಅದರಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮೀಶೋದಿಂದ ತರಿಸಿದ್ದು 98 ರೂಪೀಸ್ ಅಷ್ಟೇ. ಮೊದಲೊಂದಿತ್ತು, ಅದರಲ್ಲಿ ಚೆನ್ನಾಗಿ ಬರ್ತಿರಲಿಲ್ಲ ಮೇಲ್ಗಡೆ ಸೋಪಿನ ನೊರೆ ಹಿಂಗೆ ಪ್ರೆಸ್ ಮಾಡೋವಾಗ. ಹಾಗಾಗಿ ಇದನ್ನು ಬೇರೆ ತರಿಸ್ಕೊಂಡೆ. ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಇವಾಗ. ನಾನು ಮಿಥುನ್ ಹಾಗೆ ಪಾಪು, ನಾವು 3 ಜನ ಇರೋದ್ರಿಂದ ಮನೇಲಿ ಒಂಥರ ಬೇಜಾರಾಗ್ತಾ ಇರುತ್ತೆ. ಮತ್ತು ಆವಾಗ ನಮ್ಮ ಅತ್ತೆ ಎಲ್ಲ ನಮ್ಮ ಮನೇಲಿರುತ್ತೆ. ಈಗ ನಾನು ಲೇಟಾಗಿ ಎದ್ದೇಳ್ತಿದ್ದೆ, 8 ಗಂಟೆ 8:15 ಎದ್ದೇಳ್ತಿದ್ದೆ. ಇವಾಗ 7 o'clock ಅಲಾರಾಮ್ ಇಟ್ಕೊಂಡು ಎದ್ದೇಳ್ತಾ ಇದ್ದೀನಿ. ಬೆಳಗೊಂದು ತಿಂಡಿ ಮಾಡಿಟ್ಟು ಹೋಗಿಬಿಟ್ರೆ ನಮ್ಮ ಅತ್ತೆ ಮಧ್ಯಾಹ್ನದ ಅಡುಗೆ ಎಲ್ಲ ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ಬಟ್ಟೆ ಮಿಷಿನಿಗೆ ಹಾಕೋದು, ತೊಗೊಂಡೋಗಿ ಒಣಗಾಕೋದು, ಬಟ್ಟೆ ಎಲ್ಲ ಮಡ್ಚಿಡೋದು, ಆಲ್ಮೋಸ್ಟ್ ಅರ್ಧಕ್ಕರ್ಧ ಕೆಲಸ ಎಲ್ಲ ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ಬೆಳಗ್ಗೆದೊಂದು ತಿಂಡಿ ನಾನು ಮಾಡಿಟ್ಟು ಹೋಗ್ತಾಯಿದ್ದೆ. ಬಟ್ ಇವಾಗ ಮಧ್ಯಾಹ್ನಕ್ಕೆ ನಾವೇ ಅಡುಗೆ ಮಾಡ್ಕೋಬೇಕಲ್ಲ, ನಾನೇ ಮಾಡಬೇಕಲ್ಲ ಅಂತೇಳಿ ಒಂದು ಸ್ವಲ್ಪ ಬೇಗ ಎದ್ದೇಳ್ತೀನಿ. ಮತ್ತು ದಿಯಂಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಆಫ್ಟರ್ನೂನಿಗೆ ಲಂಚ್ ಎಲ್ಲ ರೆಡಿ ಮಾಡಿಕೊಟ್ಟು ಕಳಿಸ್ಬೇಕು. ಇವಾಗ ಸ್ಯಾಟರ್ಡೇ ಆಗಿರೋದ್ರಿಂದ ಲಂಚ್ ಏನಿಲ್ಲ, 12:30ವರೆಗೆ ಮಾತ್ರ ಅದಿಯಂಗ್ ಸ್ಕೂಲು. ಆದರೂ ಸ್ವಲ್ಪ ವೈಟ್ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಅವಳಿಗೆ ಫ್ರೈಡ್ ರೈಸ್ ಏನಾದರೂ ಮಧ್ಯಾಹ್ನ ಬಂದು ಮಾಡಿಕೊಡೋಣ ಅಂತೇಳ್ಬಿಟ್ಟು. ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಮಾಡ್ತಾಯಿದ್ದೀನಿ. ಕುಕ್ಕರ್ ರೈಸು ನಾವು ಮಾಮೂಲಿ ತಿನ್ನಲ್ಲ, ಬಸ್ತೆ ಅನ್ನ ಮಾಡೋದು. ನನಗೂ ಅಷ್ಟು ಕುಕ್ಕರ್ ರೈಸ್ ಇಷ್ಟ ಆಗೋಲ್ಲ. ಇವಾಗ ಒಂದು ಸ್ವಲ್ಪ ಅರ್ಜೆಂಟಿಗೆ ಸ್ವಲ್ಪ ಇಡಬೇಕಲ್ಲ ತಪ್ಪಲೆಯಲ್ಲಿ ಅಂತೇಳ್ಬಿಟ್ಟು ಕುಕ್ಕರಲ್ಲೇ ಇಡ್ತಾಯಿದ್ದೀನಿ. ಒಂದು 2 ವಿಷಲ್ನ ತೆಗೆದ್ರೆ ಸಾಕು. ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಂಗೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಕಟ್ ಮಾಡಿಬಿಟ್ಟು ಮೊಟ್ಟೆ ಹೊಡೆದಾಕಿ ಫ್ರೈಡ್ ರೈಸ್ ಮಾಡಿಕೊಟ್ರೆ ಅದು ಇಷ್ಟಪಟ್ಟು ತಿಂತಾಳೆ ಅಂತೇಳ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ. ಇವಾಗೆದ್ದು ಹಾಲಿಗೆ ಬಂದು ಮಲ್ಕೊಂಡಿದ್ದಾಳೆ ನನ್ನ ಮಗಳು. ಅವ್ರ ಅಪ್ಪನ ಜೊತೆಗೆ ಮಲ್ಕೊ ಅಂತೇಳ್ಬಿಟ್ಟು. ಇನ್ನೂ ಬಾಟ್ಲಿಲಿ ಹಾಲು ಕುಡಿಯೋದು ಅಭ್ಯಾಸ ಬಿಟ್ಟಿಲ್ಲ. ನೈಟ್ ಕುಡಿದಿದ್ಲು, ಎದ್ದಿದ ತಕ್ಷಣ ಒಂದು ಸತಿ ಕುಡಿತಾಳೆ. ನೈಟು ಒಂದು ಸತಿ ಮಲ್ಗೋವಾಗ ಒಂದು ಸತಿ ಕುಡಿತಾಳೆ. ನೈಟ್ ಒಂದೊಂದು ದಿನ ಕೇಳ್ತಾಳೆ, ಒಂದೊಂದು ದಿನ ಕೇಳಲ್ಲ. ಅದನ್ನು ಹೇಗೆ ಬಾಟಲ್ ಹಾಲು ಬಿಡಿಸೋದು ಅಂತ ಗೊತ್ತಿಲ್ಲ. ಇವಾಗ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತೇನು ಮನೇಲಿ ಅಂತ ಏನು ಕೆಲಸ ಇರಲಿಲ್ಲ, ಅಡುಗೆ ಕೆಲಸ ಜಾಸ್ತಿ ಇರಲಿಲ್ಲ. ನಾರ್ಮಲಾಗಿ 7 o'clock ಎದ್ದೇಳ್ತಿದ್ದೆ. ಇವತ್ತು 7:30 ಎದ್ದೆ. ಯಾಕಂದರೆ ಸಾರೆಲ್ಲ ಇತ್ತು, ಸಾಂಬಾರು ಏನು ಮಾಡಬೇಕಾಗಿರಲಿಲ್ಲ ಮಧ್ಯಾಹ್ನಕ್ಕೆ. ಸಾಂಬಾರು ಏನಾದರೂ ಮಾಡಬೇಕಾಗಿದ್ದರೆ ಸ್ವಲ್ಪ ಬೇಗ ಎದ್ದೇಳ್ತೀನಿ. ನೈಟ್ ಹೊತ್ತು ಸ್ವಲ್ಪ ಕಮ್ಮಿನೇ ಅಡುಗೆ ಮಾಡೋದು ನಾವು. ಹಗ್ಲೊತ್ತಲ್ಲೇ ಜಾಸ್ತಿ, ಬೆಳಗ್ಗೆನೇ ಸಾರೆಲ್ಲ ಮಾಡಿಡ್ತಾ ಇದ್ದಿದ್ದು. ನಿನ್ನೆ ಬೆಳಗ್ಗೆ ಮಾಡಿದ ಹುಳಿಕಾಳು ಸಾರೇ ಇತ್ತು, ಖಾಲಿ ಆಗಿರಲಿಲ್ಲ. ಇಬ್ಬರಿಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪನೇ ಮಾಡ್ಕೊಳ್ಳೋಣ ಅನಿಸುತ್ತೆ. ಆದ್ರೂ ಅದು ಮಾಡಿದ್ರೆ ಜಾಸ್ತಿ ಆಗೇ ಆಗುತ್ತೆ, ಉಳಿಯುತ್ತೆ. ಮತ್ತು ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರೋಲ್ಲ ಚೆಲ್ಲಕ್ಕೂ. ಹಾಗಾಗಿ ನಾನಿವಾಗ ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು, ಅದರಲ್ಲಿ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಮಲೆನಾಡು ಸೈಡಲ್ಲಿ ಅಕ್ಕಿ ರೊಟ್ಟಿ ತುಂಬ ಫೇಮಸ್ಸು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಅನ್ನ ಏನು ಹಾಕ್ತಲೇ ಒಬ್ಬೊಬ್ರು ಮಾಡ್ತಾರೆ. ಬಟ್ ನಾವು ಮಾಡೋ ರೊಟ್ಟಿ ಸ್ವಲ್ಪ ಅನ್ನ ಹಾಕಿ ಮಾಡ್ತೀವಿ, ಸ್ವಲ್ಪ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಮ್ಮ ಕಡೆ ರೊಟ್ಟಿ. ಅನ್ನ ಹಾಕ್ತಲೇ ಬಿಸಿನೀರಲ್ಲಿ ಕಲಿಸ್ಬಿಟ್ಟು ಮಾಡ್ತಾರೆ, ಸ್ವಲ್ಪ ಸಾಫ್ಟಾಗಿರುತ್ತೆ. ನಂಗೆ ಆ ಥರ ರೊಟ್ಟಿ ಇಷ್ಟ ಆಗೋಲ್ಲ, ನಂಗೆ ಈ ಥರ ರೊಟ್ಟಿನೇ ಇಷ್ಟ. ಹಂಗಾಗಿ ಮಾಡ್ತಾಯಿದ್ದೀನಿ. ನಾವು ನಮ್ಮ ಅತ್ತೆಯವರೆಲ್ಲ ಇರೋತ್ತಿಗೆ ಈ ಥರ ರೊಟ್ಟಿ ಮಾಡೇ ಇಲ್ಲ. ನಾನು ಇವಾಗಲೇ ಮಾಡ್ತಿರೋದು ನಮ್ಮ ಮನೇಲಿ.
ಅವರೆಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಮಿಥುನವ್ರು ಇರಲಿ ನಾನು ತಿಂತೀನಿ ಅಂತ ಹೇಳಿದರು ಅಂತೇಳ್ಬಿಟ್ಟು ನಾನು ಇವತ್ತು ರೊಟ್ಟಿ ಮಾಡ್ತಿದ್ದೆ. ನನ್ನ ಮಗಳಿಗೂ ರೊಟ್ಟಿ ಅಂದರೆ ತುಂಬ ಇಷ್ಟ, ನನಗೂ ರೊಟ್ಟಿ ಅಂದರೆ ಇಷ್ಟ. ಅದರಲ್ಲೂ ನಮ್ಮ ಮನೇಲಿ ಇವತ್ತು ಮಲ್ನಾಡ್ ಸ್ಪೆಷಲ್ ಕೆಸುವಿನ ಗೊಜ್ಜಿನ ಸಾರು ಮಾಡಿದ್ದೀನಿ. ಸಖತ್ತಾಗಿದೆ ಗೊಜ್ಜು, ಕೆಸುವಿನ ಗೊಜ್ಜು. ಅನ್ನ ಉಳಿದಿರುತ್ತಲ್ವ ಮಧ್ಯಾಹ್ನದ್ದು ಅಥವಾ ರಾತ್ರಿದು ಯಾವ್ದಾದ್ರು ಅನ್ನ ಉಳಿದಿದ್ರೂ ಆಗುತ್ತೆ, ಅಥವಾ ಬಿಸಿ ಅನ್ನ ಮಾಡ್ಕೊಂಡಿದ್ರು ಓಕೆ. ಅನ್ನ ವೇಸ್ಟ್ ಆಗಬಾರ್ದು ಅಂದರೆ ರೊಟ್ಟಿ ಮಾಡಿದರೆ ಅನ್ನ ವೇಸ್ಟ್ ಆಗೋಲ್ಲ. ನೈಟ್ ಉಳಿದಿದ್ದ ಅನ್ನದಲ್ಲಿ ಬೆಳಗ್ಗೆ ತಿಂಡಿ ಮಾಡಿದ್ರೆ ನಾನು ಅನ್ನನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿತ್ಕೊಂಡಿದ್ದೀನಿ. ಚೆನ್ನಾಗಿ ಮಿತ್ಕೋಬೇಕು. ಚೆನ್ನಾಗಿ ಮಿತ್ಕೊಂಡಾದಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೊತ ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೋಬಾರ್ದು. ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಒಂಥರ ರಬ್ಬರ್ ಥರ ಆಗುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಕಮ್ಮಿನೇ ಹಾಕ್ಕೋಬೇಕು. ಹಿಂಗೆ ಕಲಿಸ್ಕೊಂಡು ನೋಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬೋದು, ಇಲ್ಲಾಂದರೆ ಸಾಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಮಿದ್ದಬೇಕು. ನೀರು ಬೇಕಾದರೆ ನೀರೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಈ ಥರ ನಾನು ಮಿತ್ತಿದ್ದೇನಲ್ಲ ಆ ಥರ. ನಮಗೆ 5 ರೊಟ್ಟಿ ಆದರೆ ಸಾಕು. ನನ್ನ ಮಗಳು ಒಂದು ತಿನ್ನಲ್ಲ, ಒಂದರಲ್ಲಿ 1/4 ರೊಟ್ಟಿ ತಿಂತಾಳೆ. ನಮ್ಮ ಮನೆಯವ್ರು 2 ರೊಟ್ಟಿ ತಿಂತಾರೆ. ನಾನು 1-1.5 ರೊಟ್ಟಿ ತಿಂತೀನಿ. ಇನ್ನು ಉಳಿದಿದ್ದು ಮಧ್ಯಾಹ್ನ ಏನಾದರೂ ತಿಂತೀನಿ. ನಮ್ಮ ಮನೇಲಿ ಏನು ರೊಟ್ಟಿ ವೇಸ್ಟ್ ಆಗೋಲ್ಲ. ಬೆಳಗ್ಗೆ ಉಳಿದ್ರೆ ಸಂಜೆ ಬಿಸಿ ಮಾಡ್ಕೊಂಡು ತಿಂತೀವಿ. ಈ ಥರ ನೀಟಾಗಿ ಮಿದ್ದಿ ಒಂದು ಉಂಡೆ ಮಾಡಿಟ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ತೊಗೊಂಡು ರೊಟ್ಟಿ ಮಾಡ್ಬೋದು. ಇವಾಗ ರೊಟ್ಟಿ ಹಿಟ್ಟು ರೆಡಿ ಆಗಿದೆ. ಮತ್ತು ರೈಸಿಗೂ ಇಟ್ಕೊಂಡಿದ್ನಲ್ಲ ಈ ಕಡೆ, 1-2 ವಿಷಲ್ ಆಗಿದ ತಕ್ಷಣ ರೈಸನ್ನು ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ನೈಟ್ ಮಾಡಿದ್ದು ಹುಳ್ಳಿಕಾಳು ಸಾಂಬಾರಿದೆ. ಹುಳ್ಳಿಕಾಳು ಸಾಂಬಾರನ್ನ ಬಿಸಿ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ಚೆನ್ನಾಗಾಗುತ್ತೆ ಹುಳ್ಳಿಕಾಳು ಸಾರು. ಹಾಗೆ ನಮ್ಮ ಮಲ್ನಾಡ್ ಸ್ಪೆಷಲ್ಲು ಕೆಸುವಿನೆಲೆ ಗೊಜ್ಜು ಸಖತ್ತಾಗಿದೆ. ನೋಡಿದಾಗಲೇ ಬಾಯಲ್ಲಿ ನೀರು ಇಳಿಯುತ್ತೆ. ಇದಕ್ಕಂತೂ ರೊಟ್ಟಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೈಟ್ ಮಾಡಿದ್ದೆ, ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಹಾಗೆ ಬಾಯ್ಲ್ಡ್ ರೈಸು ನಿನ್ನೆದು ಉಳಿದಿತ್ತು, ಅದನ್ನು ನೀರು ಹಾಕಿಟ್ಟಿದ್ದೆ. ಬೆಳಗ್ಗೆ ಕುದಿಸ್ಬಿಟ್ಟು ನಾವು ಬಸಿದ್ರೆ ಒಳ್ಳೆ ಬಿಸಿ ಅನ್ನ ಥರನೇ ಇರುತ್ತೆ. ಹೊಸ ಅನ್ನ ಥರನೇ ಆಗುತ್ತೆ ಬಾಯ್ಲ್ಡ್ ರೈಸು. ವೈಟ್ ರೈಸ್ ಥರ ಏನಲ್ಲ. ನೀರು ಹಾಕಿ ಉಳಿದ್ರೆ ನೀರು ಹಾಕಿಟ್ಬಿಟ್ಟು ಮಾರನೇ ದಿನ ಮತ್ತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಬಸಿಬಿಟ್ರೆ ಚೆನ್ನಾಗಾಗುತ್ತೆ. ನಾನಿವಾಗ ಹುಳ್ಳಿಕಾಳು ಸಾರಿದೆ, ಆದರೂ ಹುಳ್ಳಿಕಾಳು ಸಾರಲ್ಲಿ ತಿಂತಾರ ಇಲ್ಲ ಚಟ್ನಿ ಇಷ್ಟಪಡ್ತಾರ ಅಂದ್ಕೊಂಡು ಚಟ್ನಿ ಮಾಡೋಣ ಒಂದು ಸ್ವಲ್ಪ ಅಂತೇಳ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಇರಲಿ ಸಾಕು ನನಗೆ ಹುಳ್ಳಿಕಾಳು ಸಾರೆ ಅಂತ ಹೇಳಿದರು. ಆದರೂ ಚಟ್ನಿ ರೊಟ್ಟಿ ಚೆನ್ನಾಗಾಗುತ್ತಲ್ಲ ಅಂತೇಳ್ಬಿಟ್ಟು. ಮಿಥುನ್ ಮತ್ತು ಇದು ಕೆಸುವಿನೆಲೆ ಅದೆಲ್ಲ ತಿನ್ನಲ್ಲ, ಅವ್ರು ಇಷ್ಟಪಡಲ್ಲ ಅಷ್ಟೊಂದು ಅನ್ನೋಕ್ಕಿಂತ ಅವ್ರು ತಿನ್ನೋದೇ ಇಲ್ಲ ಅದನ್ನೆಲ್ಲ. ಹಾಗಾಗಿ ಅವ್ರಿಗೆ ಮಾತ್ರ ಸ್ವಲ್ಪ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಏನಿಲ್ಲ, ಕಾಯಿನ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, 1-2 ಹಸಿರು ಮೆಣಸಿನ್ಕಾಯಿ, ಉಪ್ಪು, ಹುಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಿದ್ದೀನಿ. ನಮಗೆಲ್ಲ ಆದರೆ ಸ್ವಲ್ಪ ಕಡಲೆ ಬೀಜ ಹುರ್ಕೊಂಡು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹುರ್ಗಡ್ಲೆ ಹುರ್ದು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವ್ರಿಗೆ ಬರೀ ಹೀಗೆ ಇಷ್ಟೇ ಸಿಂಪಲಾಗಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೇನು ಒಗ್ಗರಣೆ ಏನೂ ಕೊಡಲ್ಲ. ಹಾಗೆ ಇವಾಗ ನಾನು ಹೇಗೆ ರೊಟ್ಟಿ ತಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ನಾನು ಕಲಸಿಟ್ಕೊಂಡಿದ್ನಲ್ಲ ಹಿಟ್ಟು, ಅದನ್ನು ಒಂದು ಮೀಡಿಯಮ್ ಸೈಜಿನ ಉಂಡೆ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಶೀಟಲ್ಲಿ, ಇಲ್ಲಾಂದರೆ ಬಟರ್ ಶೀಟ್ ಬರುತ್ತಲ್ವ ಅದರಲ್ಲಾದರೂ ಆಗುತ್ತೆ. ನನಗೆ ಏನೂ ಇರಲಿಲ್ಲ ಸದ್ಯಕ್ಕೆ, ಹಾಗಾಗಿ ಒಂದು ಪ್ಲಾಸ್ಟಿಕ್ ಶೀಟಲ್ಲೇ ರೊಟ್ಟಿ ತಡ್ತಾಯಿದ್ದೀನಿ. ಈ ಥರ ತಟ್ಕೋಬೇಕು ರೌಂಡಾಗಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಂದರೆ ತೆಳ್ಳಗೆ ತಟ್ಕೋಬೋದು, ಇಲ್ಲ ದಪ್ಪ ಬೇಕು ನನಗೆ ದಪ್ಪ ರೊಟ್ಟಿ ಇಷ್ಟಪಡ್ತೀವಿ ಅನ್ನೋದಾದರೆ ದಪ್ಪ ತಟ್ಕೋಬೋದು. ತೆಳ್ಳಗಿದ್ರೇ ಚೆನ್ನಾಗಾಗುತ್ತೆ ರೊಟ್ಟಿ ಯಾವಾಗಲೂ. ಹಾಗಾಗಿ ನಾನು ತಟ್ಕೋತಾ ಇದ್ದೀನಿ. ರೊಟ್ಟಿ ಮಿಷಿನಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಮ್ಮನೇಲಿರೋ ರೊಟ್ಟಿ ಮಿಷಿನು ತುಂಬ ಸಣ್ಣದು, ತುಂಬ ಅಗಲ ಆಗಲ್ಲ. ನನಗೆ ರೊಟ್ಟಿ ಎಲ್ಲ ಸ್ವಲ್ಪ ಅಗಲ ಇರಬೇಕು, ಹಾಗಾಗಿ ಕೈಯಲ್ಲೇ ತಟ್ಕೋತಾ ಇದ್ದೀನಿ. ಒಬ್ಬೊಬ್ರಿಗೂ 2 ಕೈಯಲ್ಲಿ ಹಂಗೆ ಹಿಡ್ಕೊಂಡೆ ಆ ಥರನೂ ತಟ್ತಾರೆ. ಬಟ್ ನಂಗೆ ಆ ಥರ ಬರಲ್ಲ. ನಂಗೆ ಇದೇ ಥರ ಪ್ಲಾಸ್ಟಿಕಲ್ಲಿ ತಟ್ಟೆ ಅಭ್ಯಾಸ, ಹಂಗಾಗಿ ಹಿಂಗೆ ತಟ್ಕೊತಾ ಇದ್ದೀನಿ. ನೋಡ್ಬೋದು ಇಷ್ಟಾಗಲ ತಟ್ಕೊಂಡಿದ್ದೀನಿ. ಆಮೇಲೆ ರೌಂಡ್ ಶೇಪು ನಿಮ್ಮ ಕೈಯಲ್ಲೇ ಹಾಗೆ ಮಾಡಿಕೊಂಡ್ರೆ ಆಯಿತು. ನಿಮಗೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು, ನಾನು ವಾಯ್ಸ್ ಓವರ್ ಕೊಡ್ತಿರೋದು. ನಾನು ಶಾಪಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹಾಗಾಗಿ ಸೌಂಡು ಬೇರೆ ಸೌಂಡ್ಗಳು ಡಿಸ್ಟರ್ಬೆನ್ಸ್ ಕೇಳ್ತಾ ಇರ್ಬೋದು. ಮನೇಲೇ ವಾಯ್ಸ್ ಓವರ್ ಕೊಟ್ಟರೆ ಸೌಂಡ್ ಇರಲ್ಲ, ಬಟ್ ನಾನು ಶಾಪಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹಾಗಾಗಿ ಸೌಂಡ್ ಬರ್ತಾಯಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ರೊಟ್ಟಿ ತಟ್ಟಿ ರೆಡಿ ಆಗಿದೆ. ನಾನಿಲ್ಲಿ ನಾನ್ ಸ್ಟಿಕ್ ತವಾದಲ್ಲೇ ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮನೇಲಿ ರೊಟ್ಟಿ ಹಂಚಿಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಕಬ್ಬಿಣದ ಹಂಚು ಬರುತ್ತೆ ರೊಟ್ಟಿ ಹಂಚು, ಅದರಲ್ಲೇ ರೊಟ್ಟಿ ಮಾಡೋದು. ಇಲ್ಲಿ ನಾವು ಯೂಶ್ವಲಾಗಿ ರೊಟ್ಟಿ ಮಾಡೇ ಇಲ್ಲ. ನಾನು ಇವಾಗಲೇ ಮಾಡ್ತಿರೋದು. ಹೇಳಬೇಕಂದ್ರೆ ಫಸ್ಟ್ ಟೈಮ್ ಈ ಮನೇಲಿ ನಾನು ರೊಟ್ಟಿ ಮಾಡ್ತಾ ಇರೋದು, ಹಾಗಾಗಿ ನಾನ್ ಸ್ಟಿಕ್ ತವಾದಲ್ಲೇ ಮಾಡ್ತಾಯಿದ್ದೀನಿ. ಯಾವಾಗಲೂ ರೊಟ್ಟಿ ಮಾಡೋದಾದರೆ ಕಬ್ಬಿಣದ ಹಂಚು ಬರುತ್ತೆ ರೊಟ್ಟಿ ಹಂಚು, ಅದರಲ್ಲೇ ಮಾಡ್ಬೋದು. ಇದರಲ್ಲಿ ಮಾಡಿದರೂ ಏನಾಗಲ್ಲ, ಹಾಗಾಗಿ ಇದರಲ್ಲಿ ಮಾಡ್ತಿದ್ದೀನಿ. ಈ ಥರ
ನಿಧಾನಕ್ಕೆ ತಕ್ಕೊಂಡು ಈ ಥರ ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇಲ್ಲಿ. ಆಮೇಲೆ ಒಂಚೂರು ಥಂಡಿ ಕೈ ಮಾಡಿಕೊಂಡು ನೀರು ಮಾಡಿಕೊಂಡು ಮೇಲ್ಗಡೆಯಿಂದ ಒಂಚೂರು ಒರೆಸ್ಬಿಟ್ಟು 2 ಕಡೆನೂ ಚೆನ್ನಾಗಿ ರೊಟ್ಟಿ ಬೇಯಿಸಬೇಕು. ಅವಾಗೆಲ್ಲ ಒಲೆಯಲ್ಲಿ ಮಾಡ್ತಾಯಿದ್ರು, ಹಿಂಗೆ ಅರ್ಧಂಬರ್ಧ ಹಿಂಗೆ ಸ್ಟವಲ್ಲಿ ಬೇಯಿಸ್ಕೊಬಿಟ್ಟು ಆಮೇಲೆ ಕೆಂಡದಲ್ಲಿ ಹಿಂಗೆ ಬೇಯಿಸ್ತಿದ್ರೆ ಉಬ್ಬಿ ಬರ್ತಾಯಿತ್ತು, ರೊಟ್ಟಿ ಒಳ್ಳೆ ಸಕ್ಕದಾಗಿರ್ತಾಯಿತ್ತು. ಇವಾಗಿಲ್ಲ ಅರ್ಧಂಬರ್ಧ ಬೇಯಿಸ್ಕೊಂಡು ಆಮೇಲೆ ಗ್ಯಾಸಲ್ಲಿ ಬೇಯಿಸ್ಕೊಂಡ್ರೆ, ತಿನ್ನೋವಾಗ ಗ್ಯಾಸಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯೋಕ್ಕಿಟ್ಟಿದ್ದೀನಿ ನೋಡ್ಬೋದು ಇಲ್ಲಿ. 2 ಸೈಡು ಚೆನ್ನಾಗಿ ಬೆಂದಮೇಲೆ ಗ್ಯಾಸಲ್ಲಿ ಸುಟ್ಕೊಂಡು ತಿನ್ನೋವಾಗ ಸುಟ್ಕೊಂಡ್ರೆ ಸಾಕು, ರೆಡಿ ಆಗಿದೆ. ಇಷ್ಟು ಬೆಂದರೆ ಸಾಕು, ಒಂದು ಮುಕ್ಕಾಲು ಬೆಂದರೆ ಸಾಕು. ಇನ್ನೊಂದು ಕಾಲು ಭಾಗ ಹಂಗೆ ಗ್ಯಾಸ್ ಮೇಲೆ ಇಟ್ಟಾಗ ಇನ್ನೊಂದು ಸ್ವಲ್ಪ ಬೇಯುತ್ತೆ. ಹೆಂಗಿದೆ ನಾನು ಮಾಡಿರೋ ಅಕ್ಕಿ ರೊಟ್ಟಿ? ಚೆನ್ನಾಗಿದೆ ಅಲ್ವಾ? ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ನಮ್ಮ ಮಲೆನಾಡು ಸೈಡಲ್ಲಿ ಎಲ್ಲರಿಗೂ ರೊಟ್ಟಿ ಮಾಡೋದು ಹಾಗೆ ಚಕಾಚಕ್ ಅಂತ ಮಾಡಿಬಿಡ್ತಾರೆ. ಇವಾಗ ನಮ್ಮ ಕಡೆ ಮಳೆ ಆಗಿರೋದ್ರಿಂದ ಬಟ್ಟೆಗಳೇನೂ ಒಣಗಿಲ್ಲ, ಎಲ್ಲ ಹಂಗಂಗೆ ಇದೆ ನೋಡ್ಬೋದು ಇಲ್ಲಿ. ಮಳೆಗಾಲದಲ್ಲಿ ಮಲೆನಾಡು ಸೈಡಲ್ಲಿ ಏನು ಕಷ್ಟ ಅಂದರೆ ಬಟ್ಟೆಗಳು ಒಣಗಲ್ಲ, ಅದೇ ಒಂದು ದೊಡ್ಡ ಕಷ್ಟ. ಇವಾಗ ನಮ್ಮ ಮನೆಯವ್ರು ದಿಯನಿಗೆ ಸ್ನಾನ ಮಾಡ್ಸೋಕ್ಕೆ ಕರ್ಕೊಬಂದಿದ್ದಾರೆ. ನಾನು ಮನೇಲಿ ತಿಂಡಿ ಊಟ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ದಿಯನಿಗೆ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ತಿನ್ನಿಸೋದೆಲ್ಲ ಮಿಥುನ್ನೇ. ಹಾಗಾಗಿ ಸ್ನಾನ ಮಾಡ್ಸೋಕ್ಕೆ ಇಲ್ಲಿ ಗ್ಲಾಸೆಲ್ಲ ಇಟ್ಕೊಂಡು ನೀರಲ್ಲಿ ಆಟಾಡು ಬಾ ಅಂತೇಳಿ ಕನ್ವಿನ್ಸ್ ಮಾಡಿ ಅವಳನ್ನ ಸ್ನಾನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇವಾಗ ಅಡುಗೆ ಮಾಡಿದ ಪ್ಲೇಟು ತಟ್ಟೆಗಳನ್ನೆಲ್ಲ ವಾಶ್ ಮಾಡಿಡೋಣ ಅಂತೇಳ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ. ನನಗಂತೂ ಪಾತ್ರೆ ತೊಳೆಯೋದೇ ಕೆಲಸ. ಸಿಂಕಲ್ ಪಾತ್ರೆ ಬಿದ್ದಿದ ತಕ್ಷಣ ಪಾತ್ರೆ ತೊಳೆಯೋದು. ಒಂದೇ ಸತಿ ಪಾತ್ರೆ ತೊಳಿತೀನಿ ಹಿಂಸೆ ಅನಿಸುತ್ತೆ, ಸೋಂಬೇರಿತನ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಿಡ್ತೀನಿ. ಇವಾಗ ರೊಟ್ಟಿ ಎಲ್ಲ ಆಯಿತು, ಅಡುಗೆ ಕೆಲಸ ಎಲ್ಲ ಮುಗೀತಲ್ವ, ಇನ್ನು ರೊಟ್ಟಿನ ಸ್ವಲ್ಪ ಬಿಸಿ ಮಾಡಿಕೊಟ್ರೆ ಆಯಿತು ಅಂತೇಳ್ಬಿಟ್ಟು ಅಡುಗೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳಿದ್ದಿದ್ದು ಒಂದು 4 ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೀನಿ. ಬೆಳಗಿದ ಕೆಲಸ ಇಲ್ಲ ಮುಗ್ದಂಗೆ ಇನ್ನೇನಿಲ್ಲ, ಸ್ನಾನ ಎಲ್ಲ ಮಾಡ್ಕೊಂಡು ಶಾಪಿಗೆ ರೆಡಿ ಆಗಬೇಕು. ದಿಯನ್ಗೂ ತಿಂಡಿ ಕೊಡಬೇಕು, ಮಿಥುನ್ಗೂ ತಿಂಡಿ ಕೊಡಬೇಕು. ದಿಯನ್ನ ರೆಡಿ ಮಾಡಿಸಿ ಕೂರಿಸಿದ್ದೀನಿ ಸ್ಕೂಲಿಗೆ. ನೋಡ್ಬೋದು ಇಲ್ಲಿ ಹೇರ್ ಸ್ಟೈಲು ಎಷ್ಟು ಚೆನ್ನಾಗಿ ಬಂದಿದೆ ಕೂದಲು ಅಂತೇಳ್ಬಿಟ್ಟು. ಕೂದಲನ್ನ ನಾವು ದಿಯನಿಗೆ ಒಂದೇ ಸತಿ ಮುಡಿ ಕೊಟ್ಟಿದ್ದು, ಅದ್ರ ಮೇಲಂತೂ ಕೂದಲನ್ನ ಕಟ್ಟೇ ಮಾಡಿಸಿಲ್ಲ. ಅವರಪ್ಪ ಕಟ್ ಮಾಡ್ಸೋಕ್ಕೆ ಬಿಡಲ್ಲ, ನಾನೊಂದು ಸ್ವಲ್ಪ ಬಿಡೋಣ ಅಂತೀನಿ, ಆದರೂ ಬಿಡಲ್ಲ. ಇವಾಗ ದಿಯಂಗೆ ರೊಟ್ಟಿ ಸುಟ್ಕೊಡೋಣ ಅಂತೇಳ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಸುಟ್ಬಿಟ್ಟು ತುಪ್ಪ ಹಾಕ್ಕೊಡ್ತಿದ್ದೀನಿ. ಖಾರದಂತೂ ಸ್ವಲ್ಪನೂ ತಿನ್ನಲ್ಲ, ಚಟ್ನಿ ಗಿಟ್ನಿ ಸಾರು ಏನೂ ತಿನ್ನಲ್ಲ. ಹಂಗಾಗಿ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ದಿಯನು ತಿಂತಾಳೆ ಅಂತೇಳ್ಬಿಟ್ಟು ದಿಯನಿಗೆ ನಾನಿವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಮಗಳು ಮಮ್ಮಿ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ. ಮಿಥುನ್ಗೂ ರೊಟ್ಟಿ ಬಿಸಿ ಮಾಡಿಬಿಟ್ಟು ಚಟ್ನಿಲಿ ಕೊಟ್ಟೆ, ಅವರು ತಿಂಡಿ ತಿನ್ಕೊಂಡ್ರು. ನಾನೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಶಾಪಿಗೆ ಹೋಗ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಇವತ್ತು ದಿಯನಿಗೆ ಲಂಚ್ ಬಾಕ್ಸ್ ಇಲ್ದಿದ್ದ ಕಾರಣ ಮಧ್ಯಾಹ್ನದ ಅಡುಗೆ ಮಾಡೋ ಸ್ವಲ್ಪ ಟೈಮು ಉಳಿತು. 10 o'clock ರೆಡಿ ಆಗಿದ್ದೀನಿ. 12:30 ಅಷ್ಟೊತ್ತಿಗೆ ಇವಾಗ ಸ್ಕೂಲ್ ಮುಗಿಯುತ್ತೆ ದಿಯಂಗೆ. ದಿಯನಿಗೆ ಮಧ್ಯಾಹ್ನ ಮನೆಗೆ ಕರ್ಕೊಬಂದು ಊಟ ಕೊಟ್ಟರೆ ಆಯಿತು. ನಾನು ಇವಾಗ ಶಾಪಿಗೆ ರೆಡಿ ಆಗಿದ್ದೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಯಿತು, 3 years ನಮ್ಮ ಜೊತೆಗೆ ಇರ್ತೀನಿ ಅಂತ ಬಂದವರು, ನಮ್ಮ ಜೊತೆನೇ ಇರ್ತೀನಿ ಅಂತ ಬಂದವರು 3 monthsಗೆ ಇಲ್ದಂಗೆ ಆಯಿತು. ಏನಾಯಿತು ಎಲ್ಲ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲಾಗಿ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.